ಹಾಯ್ ನಮಸ್ತೆ, ನಾನು ನಿಮ್ಮ ದರ್ಶನ್ ಕೋಳಿಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್. ಇವತ್ತು ಒಂದು ಕರ್ನಾಟಕದ ಅತ್ಯಂತ ಪವಿತ್ರವಾದ ಒಂದು ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಬಂದಿದ್ದೀನಿ ನನ್ನ ಜೊತೆ ಚಿಕ್ಕಮ್ಮನ ಮನೆಗೆ. ನನ್ನ ಜೊತೆ ಇರೋದು ನನ್ನ ಚಿಕ್ಕಮ್ಮನ ಮಗಳು. ಹೆಸರು ಹೇಳು. ಎಷ್ಟನೇ ಕ್ಲಾಸ್ ಅಂತ ಹೇಳಿ. 7. ಅವರ ಮನೆಯಿಂದ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ತಿರುಗಿತ್ತ ಹಾಯ್ ಮಾಡಿ. ನಿನ್ನೆ ಮಳೆ ಇದ್ದ ಕಾರಣ ಇವತ್ತು ರಜೆ ಕೊಟ್ಟಿದ್ದಾರೆ ನಮಗೆ. ಆದರೆ ಇವತ್ತು ಮಳೆಯೇ ಇಲ್ಲ. ನಾವು ಈಗಷ್ಟೇ ಕಟೀಲು ದೇವಸ್ಥಾನವನ್ನು ತಲುಪಿ ಆಯಿತು. ಈ ಕಟೀಲು ದೇವಸ್ಥಾನ ಕರ್ನಾಟಕದ ಅತ್ಯಂತ ಪವಿತ್ರ ದೇವಸ್ಥಾನಗಳಲ್ಲಿ ಒಂದು. ಮಂಗಳೂರಿನಿಂದ ಸುಮಾರು 29 ಕಿಲೋಮೀಟರ್ ಹಾಗೂ ಧರ್ಮಸ್ಥಳದಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ಉಡುಪಿಯಿಂದ ಕೂಡ 35 ಕಿಲೋಮೀಟರ್ ದೂರದಲ್ಲಿ 45 ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನ. ಬನ್ನಿ ನೋಡುವ, ಟೆಂಪಲ್ ಒಳಗಡೆ ಹೋಗುವ. ನಾವು ಇವಾಗ ದೇವಸ್ಥಾನವನ್ನು ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ. ಸಹಸ್ರಾರು ಭಕ್ತಾದಿಗಳು ಇಲ್ಲಿಗೆ ಬಂದಿದ್ದಾರೆ. ನಂತರ ನಾವು ಪಂಚಕ ಜಯ ಪೂಜೆ ಮಾಡ್ತದಂತ ಹೇಳ್ಬಿಟ್ಟು ಇಲ್ಲಿಂದ ಒಂದು ರಸೀದಿಯನ್ನು ನನ್ನ ತಂಗಿ ತಗೊಂಡು ಬಂದಳು. ಇಲ್ಲಿ ಒಳಗಡೆ ಪ್ರವೇಶವನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೈ ಮುಗಿತಾ ಇದ್ದರು. ಹಾಗೆ ಸೂಚನಾ ಫಲಕನ ನೋಡಿದೆ. ಆವಾಗ ನನ್ನ ತಂಗಿ ಹೇಳಿದ್ಲು ಅದು ರಕ್ತೇಶ್ವರಿ ದೇವರು ಅಂತ. ನಾವು ಕೂಡ ನಮಸ್ಕರಿಸ್ಕೊಂಡು ಮುಂದೆ ಸಾಗ್ತಾ ಇದ್ವಿ. ಆವಾಗ ಅಲ್ಲಿ ನಮ್ಮನ್ನು ಸ್ವಾಗತಿಸ್ತಾ ಇದ್ದಿದ್ದು ಒಂದು ಶಿಲಾಬಾಲಿಕೆ. ಅದು ತುಂಬ ಅದ್ಭುತವಾಗಿತ್ತು. ನಂತರ ನಾವು ಹಾಗೆ ದೇವಸ್ಥಾನದ ಒಳಗೆ ಪ್ರವೇಶವನ್ನು ಮಾಡ್ತಾ ಇದ್ವಿ. ಈ ಒಂದು ದೇವಸ್ಥಾನ ಹೊಳೆಯ ಮಧ್ಯಭಾಗದಲ್ಲಿದೆ. ಅಂದರೆ ನಂದಿನಿ ನದಿಯು ಅದರ ಸುತ್ತಮುತ್ತ ನಂದಿನಿ ನದಿಯು ಹರಿಯುತ್ತೆ. ಅದರ ಮಧ್ಯದಲ್ಲಿ ನಿರ್ಮಿಸಲಾದ ಒಂದು ಅದ್ಭುತವಾದ ದೇವಸ್ಥಾನ ಅಂದರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ದೇವರ ದರ್ಶನವನ್ನು ಮಾಡಬೇಕು ಅಂತ ಹೋದಾಗ ಇಲ್ಲಿ ಸಹಸ್ರಾರು ಭಕ್ತಾದಿಗಳು ಬಂದಿದ್ದರು. ಹಾಗೆ ನಾವು ಕೂಡ ಹೋದ್ವಿ. ಆದರೆ ದೇವಸ್ಥಾನದ ಒಳಗಡೆ ಅಲ್ಲಿ ಮೊಬೈಲ್ನಲ್ಲಿ ಫೋಟೋಗಳನ್ನ ತೆಗಿಬಾರ್ದು ಅಂತ ಬೋರ್ಡ್ ಹಾಕಿತ್ತು. ಅದಕ್ಕೋಸ್ಕರ ನಾನು ಒಳಗಡೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ನಂತರ ಒಳಗಡೆ ಪ್ರವೇಶ ಮಾಡಿದೆ. ಶುಕ್ರವಾರ ಆಗಿರುವ ಕಾರಣದಿಂದ ಇಲ್ಲಿಗೆ ತುಂಬ ಜನರು ಭಕ್ತಾದಿಗಳು ಬಂದಿದ್ದರು. ಸೋಮವಾರ, ಶುಕ್ರವಾರ ಹಾಗೆ ಶನಿವಾರ ಇಲ್ಲಿಗೆ ತುಂಬ ಜನರು ಭಕ್ತಾದಿಗಳು ಹೊರಗಡೆಯಿಂದ ಬರ್ತಾರೆ. ಈ ಒಂದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಶನಿವಾರ ದಿವಸ ಎಳನೀರಿನ ಅಭಿಷೇಕವನ್ನು ಮಾಡಲಾಗುತ್ತೆ. ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಮುಂದೆ ಹೋದಾಗ ನಮ್ಮ ಕಣ್ಣಿಗೆ ಕಂಡಿದ್ದು ನಾಗದೇವರ ಸನ್ನಿಧಿ. ತುಳುನಾಡಿನ ಜನರು ನಾಗದೇವ್ರನ್ನ ತುಂಬ ನಂಬ್ತಾರೆ. ಮಳೆಗಾಲ ಆಗಿರುವ ಕಾರಣದಿಂದ ನಂದಿನಿ ನದಿಯು ಉಕ್ಕಿ ಹರಿತಾ ಇದೆ. ಇದು ಇನ್ನೊಂದು ಕಡೆ, ಆಗಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದು ಆ ಕಡೆ ಸೈಡಿಂದ ಹರಿಯೋದು. ಸುತ್ತಲೂ ನದಿಯನ್ನು ಆವರಿಸಿಕೊಂಡು ಮಧ್ಯಭಾಗದ ಬಂಡೆಯಲ್ಲಿ ನಿರ್ಮಾಣಗೊಂಡ ಅತ್ಯಂತ ಸುಂದರವಾದ ದೇವಸ್ಥಾನ ಇದು. ಇದಕ್ಕೆ ತನ್ನದೇ ಆದ ಒಂದು ದಂತಕಥೆ ಇದೆ. ಇದನ್ನೆಲ್ಲ ನೋಡಿಕೊಂಡು ನಮ್ಮ ನಡೆ ಸಾಗಿದ್ದು ಭೋಜನಾಲಯದ ಕಡೆ. ಊಟಕ್ಕೆ ಅಂತ ತಟ್ಟೆ ಹಿಡ್ಕೊಂಡು ಪ್ರಸಾದನ ಸವಿಯೋದಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ವಿ. ಇಲ್ಲಿನ ಊಟ ಅಂತೂ ಅದ್ಭುತವಾಗಿತ್ತು. 2-3 ಥರ ಚಟ್ನಿ, ಪಲ್ಯ ಹಾಗೂ ಅದ್ಭುತವಾಗಿ ಮಾಡಲಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನೀವೇನು ಹೇಳ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಆದರೆ ನನಗಂತೂ ಈ ದೇವಸ್ಥಾನದಲ್ಲಿ ಮಾಡೋ ಅಡುಗೆಗಳಂತೂ ತುಂಬಾ ಇಷ್ಟ ಆಗುತ್ತೆ. ನಂತರ ಕೊನೆಯಲ್ಲಿ ಸಿಹಿಯಾದ ಪಾಯಸನ ಕೊಟ್ಟರು. ಅದಂತೂ ಇನ್ನೂ ಅದ್ಭುತವಾಗಿತ್ತು. ರುಚಿಯಾದ ಊಟನ ಮಾಡಿಬಿಟ್ಟು ಹಾಗೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿದರೆ ಆನೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇತ್ತು. ಈ ಸುಂದರವಾದ ಆನೆ ಹೆಸರು ಬಂದುಬಿಟ್ಟು ಮಹಾಲಕ್ಷ್ಮಿ ಅಂತ.
ಎಲ್ಲರೂ ತಮ್ಮ ಪಾಡಿಗೆ ಫೋಟೋನ ತೆಗೆಸ್ಕೊಳ್ತಾ ಇದ್ರು. ಆನೆನ ನೋಡಿಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು. ನಂತರ ನನ್ನ ತಂಗಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅಂತ ಹೋದ್ಲು. ಆಶೀರ್ವಾದ ಪಡ್ಕೊಂಡು ಅವಳು ಖುಷಿಯಾಗಿ ಬಂದ್ಲು. ನೆಕ್ಸ್ಟ್ ನಾನು ಹೋಗ್ಬಿಟ್ಟು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೋದೆ. ನನಗಂತೂ ಭಯನೇ ಆಗ್ತಿತ್ತು. ದೂರದಿಂದ ನಮಸ್ಕಾರ ಮಾಡಿಕೊಂಡೆ. ನಾನು ಈ ಒಂದು ದೇವಸ್ಥಾನಕ್ಕೆ ಬರದೆ ತುಂಬ ವರ್ಷಗಳೇ ಕಳೆದೋಗಿತ್ತು. ಇಲ್ಲಿಗೆ ಬಂದು ತುಂಬಾ ಖುಷಿ ಆಯಿತು. ಹಾಗೆ ದೇವರ ದರ್ಶನನೂ ಮಾಡ್ಕೊಂಡ್ವಿ, ಊಟನೂ ಮಾಡ್ಕೊಂಡ್ವಿ. ಹೀಗೆ ನಮ್ಮ ದೇವರ ದರ್ಶನ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಾವು ಹಾಗೆ ಹೊರಗಡೆ ಬಂದ್ವಿ. ಯಾರೆಲ್ಲ ಕಟೀಲು ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಈ ದೇವಸ್ಥಾನಕ್ಕೆ ಬಂದಿಲ್ಲ ತಪ್ಪದೇ ಬನ್ನಿ, ಮಿಸ್ ಮಾಡ್ಕೋಬೇಡಿ. ಕರ್ನಾಟಕದಲ್ಲಿರುವ ಅತ್ಯಂತ ಒಂದು ಸುಂದರವಾದ ದೇವಸ್ಥಾನ. ಹಾಗೆ ಇಡೀ ತುಳುನಾಡಿನ ಒಂದು ಜನರು ನಂಬಿರ್ತಕ್ಕಂಥ ಅದ್ಭುತವಾದ ದೇವಸ್ಥಾನ ಕೂಡ ಇದು. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇದು ಕಟೀಲು ದೇವಸ್ಥಾನ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವಿಡಿಯೋನ ನೋಡಿದ್ದಕ್ಕಾಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.